ಟ್ರ್ಯಾಕ್ಟರ್ನೇ ಒಂಥರ ಭರ್ಜರಿಯಾಗಿ ಮಾಡಿರ್ತೀರಾ. ಉತ್ತರ ಕರ್ನಾಟಕದವ್ರಿಗೆ ಇದು ಹೌಸ್ ರೀ. ಹಾ ಹಾ. ಒಂಥರ ಅದು ನಿಮ್ಗೆ ಸೌಂಡು ಸಾಂಗ್ಸ್ ಎಲ್ಲ ಇರ್ಲೇಬೇಕು. ಅದು ಏನು ಕೆಲಸ ಮಾಡ್ಲಿ ಬಿಡ್ಲಿ ಅದೇನ್ ನೋಡಂಗಿಲ್ರಿ. ನೋಡಂಗಿಲ್ಲ, ಇದು ಮಾಡೋದ್ರಿ. ಇರ್ಬೇಕು ಒಟ್ನಲ್ಲಿ. ಒಂದ್ ಟ್ರ್ಯಾಕ್ಟರ್ ಇಲ್ಲ ಅಂದ್ರು 2 ಲಕ್ಷ 3 ಲಕ್ಷ ಖರ್ಚು ಮಾಡ್ತಾರೆ. ಬರೀ ಇದಕ್ಕೇನೆ ಡಿಸೈನ್ಗೆನೆ, ಶೋ ಸಟಿ. ಶೋಗೆನೇನೆ. 2 ಲಕ್ಷ. ಈಗ ಹಾಕ್ಸಿರೋದು ಎಷ್ಟು ಸರ್ ಇದು ಬಾಕ್ಸು? ಇನ್ನು ಹಾಕ್ಸಿದ 60,000 ನೋಡೋದು. 60,000. ಇನ್ನೂ ಮಸ್ತ್ ಸಾದ ಹಾಕ್ಸಿದಿರಲ್ಲ. ಇದು ಕಡಿಮೆ, ಇದು ಇದಕ್ಕಿಂತ ಹೆವಿನೂ ಇರ್ತಾವ್ರಿ. ಇದಕ್ಕಿಂತ ಹೆವಿನೂ ಇರ್ತವೆ. ಒಂಥರ ಟ್ರ್ಯಾಕ್ಟರ್ಗಳು ನಿಮ್ಮ ನೋಡಕ್ಕೆ ಒಂಥರ ಚೆನ್ನಾಗಿರ್ತವೆ ಒಂಥರ. ಈ ಕಡೆ ಎಲ್ಲ ಟ್ರ್ಯಾಕ್ಟರ್ ಹಿಂಗ ಮಾಡ್ತಾರ್ರಿ. ಹ್ಮ್ ಮಹಾರಾಷ್ಟ್ರ ಸ್ವಲ್ಪ ಕಡಿಮೆ. ಮಹಾರಾಷ್ಟ್ರ ಕಡಿಮೆ. ಉತ್ತರ ಕರ್ನಾಟಕ ಮಾತ್ರ. ಉತ್ತರ ಕರ್ನಾಟಕ ಫುಲ್ ಜಿಗಿ ಜಿಗಿ ನಿಮ್ದು. ಮತ್ತೆ ಈ 2 ಟ್ರಾಲಿ ಹಾಕೊಂಡು ಹೋಗೋದು ಕಬ್ಬಿಗೆಲ್ಲ, ಅದು ಏನ್ ಬ್ಯಾಲೆನ್ಸ್ ಆಗಲ್ಲ, ಏನು ಇದಾಗಲ್ವಾ ಪ್ರಾಬ್ಲಮ್? ಹಾ, ಅದೇ ನೋಡ್ತಾ ಇರ್ತೀನಿ ನಾನು, ಕಬ್ಬು ಬರೋದೆಲ್ಲ 2 ಟ್ರಾಲಿ ಹಾಕೊಂಡು ಹೋಗ್ತಾ ಇರ್ತಾರೆ. ಅಷ್ಟು ಕೆಪಾಸಿಟಿ ಇರುತ್ತಾ ಟ್ರ್ಯಾಕ್ಟರ್? ಎಳೀತದೆ. ಮತ್ತೆ ಅವ್ರು ಅವಾಗ್ಲೇ ಹೇಳ್ತಾ ಇದ್ರು ಏನೋ ಇದೇನೋ ಮಾಡ್ತೀರಾ, ಕಾಂಪಿಟೇಷನ್ ಮಾಡ್ತೀರಂತಲ್ಲ ನೀವು, ಹೆಂಗೆ ಅದು ಜಿಗಿ ಅದು? ಈ ಜಾತ್ರೆ ಇರ್ತಾವ್ರಲ್ಲ, ಜಾತ್ರೆಯಲ್ಲಿ ರೇಸ್ ಇಟ್ಟಿರ್ತಾರೆ. ಹಚ್ಕೊಂಡ್ ಟ್ರ್ಯಾಕ್ಟರ್ ಹೆಚ್ಕೊಂಡ್ ಟ್ರ್ಯಾಕ್ಟರ್ ಕಟ್ಬಿಟ್ಟು ಎಳಿಯೋದು. ಆ ಸೈಡ್ ಅದು ಜಗೋದ್ರಿ, ಈ ಸೈಡ್ ಈ ಜಗೋದ್ರಿ. ಒಂದ್ 50 ಮೀಟರ್ ಗೇರಿ ಹೊಡೆದಿರ್ತಾರೆ, ಆ ಸೈಡ್ ಈ ಸೈಡ್ ರೀ. ಯಾವ ಸೈಡ್ ಯಾವ ಜಗದಿರ್ಲ ಅದು ಫಸ್ಟ್. ಅದು ಜಾತ್ರೆಗಳಲ್ಲಿ ನಡೆಯುತ್ತಾ? ಜಾತ್ರೆಗಳಲ್ಲಿ ಮಾಡ್ತಾರ ಅದನ್ನ. ಟ್ರಾಲಿ ರಿವರ್ಸ್ ಹೊಡಿಯೋದು. ಅದು ಮಾಡ್ತಾರೆ. 100 ಮೀಟರ್ ತನ ಇರ್ತದ್ರಿ ಅದ. 100 ಮೀಟರ್. ಯಾರ ಹೆಂಗ್ ಫಸ್ಟ್ ಹೋಗ್ತಾರೋ ಹಚ್ಕೊಂಡ್ ಗೆರಿ ಇಚ್ಕೊಂಡ್ ಗೆರಿ ಇರ್ತದ, ಆ ಗೆರಿ ಮೇಲೆ ಹೋಗ್ಬಾರ್ದು. ಸೆಂಟರ್ ಹೋಗ್ಬೇಕ್ರಿ. ಅದೆಲ್ಲ ನೀವು ಹಬ್ಬಗಳಲ್ಲಿ ಮಾಡ್ತೀರಾ? ಯಾವ ಹಬ್ಬ ಮಾಡ್ತೀರಾ ನೀವು ಇಲ್ಲಿ? ಹಬ್ಬ ಅಂದ್ರೆ ಜಾತ್ರೆಯಲ್ಲಿ ಇರ್ತಾವ್ರಲ್ಲ, ಜಾತ್ರೆ, ಊರ್ ದೇವ್ರ ಜಾತ್ರೆ. ಅದೇ ಊರ್ ಜಾತ್ರೆಗಳು. ಚೆನ್ನಾಗಿದೆ ಒಂಥರ ನಿಮ್ದು ಟ್ರ್ಯಾಕ್ಟರ್ ಇವು ಎಲ್ಲ. ಅಂದ್ರೆ ಜಾಸ್ತಿ ಖರ್ಚು ಬೀಳುತ್ತೆ ಇದು ಟ್ರ್ಯಾಕ್ಟರ್ಗೆ ಹಂಗಾರೆ? ಈಗ ಆಯಿಲ್ ಚೇಂಜ್ ಮಾಡಕ್ ಹೋಗಿರ, ಆಯಿಲ್ ಚೇಂಜಿಂಗ್ ಇಲ್ಲಾಂದ್ರೂ ಒಂದ್ 7-8 ಸಾವಿರ ತನಕ ಖರ್ಚು ಬರ್ತದೆ. ಆಯಿಲ್ ಚೇಂಜ್ ಅಷ್ಟೇ, ಬೇರೆ ಏನಾರ ಅದ ಮತ್ತೆ ಬೇರೆ 7-8 ಸಾವಿರ ಬರುತ್ತೆ. ಯಾಕೆ ಅಷ್ಟೊಂದ? ಫಿಲ್ಟರ್ ರೇಟ್, ಡೀಸೆಲ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಎಲ್ಲ ಇರ್ತಾರ, ಎಲ್ಲ ಮಾಡಬೇಕು, ಚೇಂಜ್ ಮಾಡಬೇಕ್ರಿ ಅವ್ನು. ಎವರೇಜ್ ಕೊಡಂಗಿಲ್ಲ. ಎಲ್ಲ ಹೆವಿ ಇದಿರೋದು. ಇದೇ ತರ ಟ್ರ್ಯಾಕ್ಟರ್ ಅಲ್ಲ ಇಲ್ಲೆಲ್ಲ ಇರೋದಲ್ಲ? ಇದೇ ತರ, ಈ ತರ. ಇದು ನೀವು ಅಲ್ಲನ್ರಿ, ಅರ್ಜುನ, ನೀವು ಹಿಂದೂಸ್ತಾನ ಕಡಿಮೆ ಅವರು. ಹಿಂದೂಸ್ತಾನ್ ಕಡಿಮೆ. ಇಲ್ಲಿ ಏನೇನ್ ಯೂಸ್ ಮಾಡ್ತೀರಾ ಇದ್ರ ಟ್ರ್ಯಾಕ್ಟರ್ ಅಲ್ಲಿ ಕೆಲಸ? ಕೆಲಸ ಅಂದ್ರೆ ರಾಶಿ ಮಾಡಿದ್ರಿ, ಗಳೆಗಳ ಉಳೋದು. ನೋಡಿ ಎಷ್ಟು ಇರುತ್ತೆ, ಎಳ್ಕೊಂಡ್ ಹೋಯ್ತಾ ಐತೆ. ಎಲ್ಲ ಡಬಲ್ ಹಾಕೊಂಡ್ ಹೋಗ್ತಾ ಇರೋದೆ. ಇಲ್ಲಾಂದ್ರೆ ಒಂದ್ 25 ಟನ್ ಐತಿ ನೋಡ್ರಿ. 25 ಟನ್ ಇರುತ್ತೆ ಅದು. 25 ಟನ್ ಮ್ಯಾಗಿಂದ. ಅಷ್ಟು ಕೆಪಾಸಿಟಿ ಬೇಕಲ್ಲ. 30-40 ಟನ್ ತನ ಜಗದೈತಿ ಟ್ರ್ಯಾಕ್ಟರ್. ಹಿಂಗ ರೋಡ್ ಮೇಲೆ. ಸವಲತ್ತುಗಳು ಇರ್ಬೋದು, ಇಲ್ಲ ಮನೆಗಳು ಇರ್ಬೋದು, ಈ ತರದೆಲ್ಲ ಸಿಗ್ತಿದ್ಯಾ? ಸಿಗ್ತದ್ರಿ. ಸಿಗ್ತದೆ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಅಂದ್ರೆ ಮನೆಯದ ಬೀಳ್ತಾವ್ರಲ್ಲ, ಮಳೆಗಳಲ್ಲಿ ಮನೆ ಬೀಳ್ತಾವ್ರಲ್ಲ, ಒಂದ್ 5 ಲಕ್ಷ ತನಕ ಮನೆ ಕೊಡ್ತಾರ. ಏನ್ ತೊಂದ್ರೆ ಇಲ್ಲ ಹಂಗಾರೆ ಈ ಕಡೆ, ಏನು ಆ ತರದೇನಿಲ್ಲ. ರೋಡ್ಗಳೆಲ್ಲ ಚೆನ್ನಾಗಿವೆ. ರೋಡ್ ಎಲ್ಲ ಚೆನ್ನಾಗಿವೆ. ಯಾರು ಬರ್ತಾರೆ ಇಲ್ಲಿಗೆ? MLA? ಇಲ್ಲಿ MLA ಹೆಚ್ಚಿನ ಪ್ರಕಾಶ್ ಹುಕ್ಕೇರಿ. ಅದೇ ನಿಮ್ದು ಇದಕ್ಕೆ ಸೇರುತ್ತಲ್ಲ, ಕಾಂಗ್ರೆಸ್ ದವ್ರ ಅವ್ರ. ಬಿಜೆಪಿ ಅಂದ್ರೆ ಯಾವ್ದು ಬರುತ್ತೆ ನಿಮ್ಗೆ ತಾಲೂಕು? ಚಿಕ್ಕೋಡಿ ಬರುತ್ತೆ. ಚಿಕ್ಕೋಡಿ ತಾಲೂಕು. ಚಿಕ್ಕೋಡಿ ತಾಲೂಕು, ಬೆಳಗಾವಿ ಜಿಲ್ಲೆ. ಪರವಾಗಿಲ್ಲ, ಕೆಲಸ ನಡೀತಾ ಇದೆ ಮಾತ್ರ ಇಲ್ಲಿ. ನಾನು ಬರ್ಬೇಕಾದ್ರೆ ನೋಡಿದೆ, ರೋಡ್ಗಳಾಗಿರ್ಬೋದು, ಕೆಲಸ ನಡೀತಾ ಇದೆ. ರೋಡ್ಗಳು ಚೆನ್ನಾಗಿವೆ ಎಲ್ಲ ಕಡೆನೂ, ಪರವಾಗಿಲ್ಲ. ಕೆಲವು ಆ ಕಡೆ ಸ್ವಲ್ಪ ಇದಿದೆ, ಅದ ತರ ಇತ್ತು. ಈ ಕಡೆ ಪರವಾಗಿಲ್ಲ, ಓಕೆ. ಹೈವೇನು ಸ್ಟಾರ್ಟ್ ಐತ್ರಿ, ಅದು ಹೈವೇ ಸಾಕಾದ ಮಾಡ್ತಾರೆ ಬಿಡಿ. ಅದು ಏನದು ಬೆಟ್ಟ ಎಲ್ಲ ಹೊಡೆದು ನೋಡಿದ್ರೆ ಅಲ್ಲಿ ಬರ್ಬೇಕಾದ್ರೆ ನೋಡ್ದೆ. ಅದು ಆಮೇಲೆ ಫ್ಲೇವರ್ ಮಾಡ್ತಾರ, ಒಂದು ಬ್ರಿಡ್ಜು ದೊಡ್ಡದು, ಅದು ಇನ್ನೇ ಕೆಲಸ ನಡೀತೈತೆ. ಪರವಾಗಿಲ್ಲ, ಹೆಲ್ಪ್ ಮಾಡ್ತಾರ ಏನಾದ್ರು ಇಲ್ಲಿ? ಮಾಡ್ತಾರೆ, ತೊಂದ್ರೆ ಆ ತರದ ಯಾವ ತೊಂದ್ರೆ ಇಲ್ಲ. ಯಾಕೆಂದ್ರೆ ಈಗ ಬಾರ್ಡರ್ ಅಂತ ಬಂದಾಗ ಬೆಳೆ ಹಾನಿ ಇದಾದ್ರೆ ಅದಕ್ ಬೇರೆ ಇದ್ ಮಾಡ್ತಾರೆ.
ಇಂಟ್ರೆಸ್ಟ್ ಅಂದ್ರೆ ರೊಕ್ಕ ಕೊಡ್ತಾರೆ. ಇಷ್ಟು ಅಂತ ಕೊಡ್ತಾರೆ. ಭಾಷೆಯಿಂದ ತಗೊಂಡ್ರೆ ಕನ್ನಡಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಇಲ್ಲಿ ಈ ಭಾಗದಲ್ಲಿ? ಇದು ಕರ್ನಾಟಕ ಪಟ್ಟಣಕುಡಿ. ಹಾ, ಪಟ್ಟಣಕುಡಿ. ಇದು ನಿಪ್ಪಾಣಿ ಮಹಾರಾಷ್ಟ್ರ ಬರ್ತೈತ್ರಲ್ಲ. ನಿಪ್ಪಾಣಿ ಹಾ. ಮಹಾರಾಷ್ಟ್ರಕ್ಕೆ ಬರುತ್ತಾ? ಮಹಾರಾಷ್ಟ್ರ ಬಾರ್ಡರ್ ಮೇಲೆ ಬರ್ತದೆ. ಬಾರ್ಡರ್ ಲೈನ್ ಅಲ್ಲಿ ಬರುತ್ತೆ, ಹೌದು. ಹಿಂಗಾಗಿ ಅಲ್ಲೆಲ್ಲ ಹೆಚ್ಚಿನ ಮರಾಠಿಯವರನ್ನೇ. ಕನ್ನಡ ಯಾರು ಹೆಚ್ಚಿನ ಮಾತಾಡಂಗಿಲ್ರಿ ಇಲ್ಲಿ. ಹಾ ಹಾ. ಅದು ಕರ್ನಾಟಕ ರಾಜ್ಯೋತ್ಸವನ ಬೆಳಗಾವಿಲಿ ಆಚರಿಸ್ದಂಗೆ ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಆಚರಿಸಲ್ಲ. ಅಷ್ಟೊಂದು ವಿಜೃಂಭಣೆಯಿಂದ ಆಚರಿಸ್ತಾರೆ ಬೆಳಗಾವಿಲಿ ಜಾಸ್ತಿ. ಇವರು ಇದ್ರವ್ರು ಇದ್ದಾರೆ, ಮಹಾರಾಷ್ಟ್ರದವರು ಒಂದಷ್ಟು ಜನ ತುಂಬಾ ಇದಾರೆ ಮಹಾರಾಷ್ಟ್ರದವರು. ಅಂದ್ರೆ ಬೆಂಬಲ ಸಿಗುತ್ತಾ ಕನ್ನಡಕ್ಕೆ? ಈ ಕಡೆ ನಿಂತ್ಕೋತಾರ ಕನ್ನಡ ಅಂತ ಬಂದ್ರೆ ಎಲ್ಲಾರು ಸಪೋರ್ಟ್ ಮಾಡ್ತಾರೆ. ನಾನ್ ನೋಡ್ದೆ ಇಲ್ಲಿ, ಅದೇ ನೀವು ಇಲ್ಲೆಲ್ಲ ಮಾಡಿದಿರಲ್ಲ ನಿಮ್ದೇ ಜಾಗದಲ್ಲಿ. ನವೆಂಬರ್ 1ಕ್ಕೆ ಯಾವಾಗ್ಲೂ ಮಾಡ್ತೀರಾ? 10-12 ಜನ ಹುಡುಗರು ಡೈಲಿ ಎಲ್ಲಾರು ಕೂಡ ಮಾಡ್ತೀರಿ. ಅದು ನೀವೇ ಮಾಡ್ಕೊಂಡಿರೋದು ಇದೆಲ್ಲ? ನೀವೇ ಮಾಡ್ಕೊಂಡಿರೋದು. ಅದಂದ್ರೆ ಅಲ್ಲಿ ಮಾಡೋರು ಅದನ್ನ ರೋಡ್ ಸ್ವಲ್ಪ ಸಣ್ಣ ಇತ್ತು. ರೋಡ್ ಸಣ್ಣ ಆಗ್ತೈತೆ, ಹೌದು. ಅದಕ್ಕೆ ಇಲ್ಲೇ ಮಾಡ್ಕೊಂಡಿರೋದು ಮನೆ ಹತ್ರನೇ. ಇಲ್ಲ, ನಾನು ಇಲ್ಲಿ ನೋಡ್ತಾ ಇದ್ದೀನಿ ಈ ಕಡೆ ಬಂದಾಗೆಲ್ಲ. ಅಲ್ಲೇನ್ ಗೊತ್ತಾ, ಮನೆ ಮೇಲೆನೆ ಹಾಕೊಂಡವ್ರೆ ಕೆಲವರೆಲ್ಲ ಬಾವುಟಗಳನ್ನ, ಕನ್ನಡದ್ದು ಬಾವುಟಗಳನ್ನ ಮನೆ ಮೇಲೆ ಹಾಕೊಂಡವ್ರೆ. ಎಲ್ಲಾರು ಧ್ವಜ ಹಾಕಿರ್ತಾರೆ. ಈಗ ಕಬ್ಬಿಗೆ ಒಂದು ಬೆಲೆ ಸಿಕ್ತು ಈಗ ಸದ್ಯಕ್ಕೆ, ಬೆಂಬಲ ಬೆಲೆ ಅಂತ ಒಂದು ಹೋರಾಟ ಎಲ್ಲ ನಡೀತು. ಮಾಡಿದಾರೆ. ಇಲ್ಲ ಒಂದ್ ಸ್ವಲ್ಪ ಒಂದ್ 50 ರೂಪಾಯಿ ಹೊಡಿಸಿದಾರೆ ಒಂದೊಂದ್ ಫ್ಯಾಕ್ಟ್ರಿ ಒಳಗ್ರಿ. ಒಂದೊಂದ್ ಸ್ವಲ್ಪ ಕಡಿಮೆ ಅದಾವ್ರಿ. ಕಡಿಮೆ ಅವೆ. ಇಲ್ಲಿ ಕಬ್ಬು ಜೋರ ಬೆಳಿತಾರಲ್ಲ? ಕಬ್ಬು ಜೋರ ಇದ್ರಿ. ಕಬ್ಬು ಜೋರಿದೆ. ನಮ್ದು ಮಂಡ್ಯ ಜಾಸ್ತಿ ಬೆಳಿತಾರೆ ಕಬ್ಬಿಗೆ. ನಿಮ್ದು ಈ ಕಡೆ ಬಂದ್ರೆ ಬೆಳಗಾವಿ ಜಾಸ್ತಿ ಅಂತ ಅನ್ಸುತ್ತೆ. ಈ ಕಡೆ ಬೆಳಗಾವಿ ಅಂದ್ರೆ ವಿಜಯಪುರ ಗಂಟನೂ ಕಬ್ಬಿದೆಯಾ? ವಿಜಯಪುರ ಸೈಡ್ ಮತ್ತೆ ಕಬ್ಬು ಬಾಳ್ರಿ. ಅಲ್ಲೂ ಬೆಳನಾ? ವಿಜಯಪುರನು ಕಬ್ಬಿರೋದಾ? ಓ, ಇದೆಲ್ಲ ಇಲ್ಲಿ ಫ್ಯಾಕ್ಟ್ರಿ ಹೋಗುತ್ತೆ. ಹೊಳಿ ಬರುತ್ತಲ್ಲ, ಆಸೆ ಮಳೆ ಬರುತ್ತೆ. ಈ ಫ್ಯಾಕ್ಟ್ರಿ ಇದೆಯಾ ಇಲ್ಲಿ ಕಬ್ಬಿಗೆ? ಇಲ್ಲಿಂದ ಒಂದು 25 ಕಿಲೋಮೀಟರ್ ಐತಿ. 25 ಕಿಲೋಮೀಟರ್. ಅವರೇ ಬಂದು ತಗೊಂಡ್ ಹೋಗ್ತಾರೆ. ಇದೊಂದು 20 ಕಿಲೋಮೀಟರ್ ಐತ್ರಿ. ಈ ಕಡೆ ಒಂದು 10 ಕಿಲೋಮೀಟರ್ ಐತ್ರಿ. ಹಲಸಿದ ಫ್ಯಾಕ್ಟ್ರಿ ಬರ್ತದ್ರಿ. ಅವರೇ ಬಂದು ತಗೊಂಡ್ ಹೋಗ್ತಾರಾ? ಇಲ್ಲ ಇವರೇ ನಾವು ಓದ್ ಕೊಡ್ಬೇಕು? ನಾವೇ ತಗೋ ಹಾಕ್ಬೇಕು ಅವ್ರಿಗೆ. ಕಟಾವ್ ಮಾಡಿ ಕಟ್ ಮಾಡ್ಬಿಟ್ಟು ಟ್ರ್ಯಾಕ್ಟರ್ ತಗೊಂಡೋಗಿ ಇಷ್ಟನ್ನು ಅಂದ್ಬಿಟ್ಟು ಹಾಕೋದು ಅಷ್ಟೇ. ಒಂದ್ 10-15 ಜನ ಆಗಿ ಕಡದ್ ತುಂಬಿ ಸುಮಾರು ಜನ ಎಲ್ಲ ಮನೆ ತಾವೇ ಮದ್ವೆ ಮಾಡೋದು. ನಾನ್ ನೋಡಿದೆ ಊರಲ್ಲೇ ಮದ್ವೆ ಮಾಡೋದು. ಸುಮ್ನೆ ದುಡ್ಡು ವೇಸ್ಟ್ ಮಾಡಲ್ಲ. ಸಿಟಿ ಜನ ಅಷ್ಟೇ. ಸಿಟಿ ಒಳಗಡೆ. ಹಳ್ಳಿ ಜನ ಏನೈತ್ರಲ್ಲ ಮನೆ ಮುಂದೆನೆ. ಹೆಂಗೆ ಆರಾಮ ಇಲ್ಲಿ ಜೀವನ ಸ್ವಲ್ಪ ಅಂದ್ರೆ ಈ ವರ್ಷ ಸ್ವಲ್ಪ ಮಳೆ ಹೆಚ್ಚಾತ್ರಲ್ಲ, ಹಿಂಗಾಗಿ ಸ್ವಲ್ಪ ಬೆಳೆಗಳೆಲ್ಲ ಮಳೆ ಜಾಸ್ತಿ ಐತಿ ಇಲ್ಲಿ. ಮಳೆ ಜಾಸ್ತಿ ಐತ್ರಿ. ಬೆಳೆ ಸ್ವಲ್ಪ ಎಲ್ಲ ಹಾಳಾಗಿದೆ. ಬೆಳೆ ಸ್ವಲ್ಪ ಇದು ಹುರುಳಿ ಇರ್ತಾವ್ರಲ್ಲ, ಅದಕ್ಕೆ ಮಳೆ ಹೆಸರು ನಡೆಯಂಗಿಲ್ರಿ. ಯಾವ್ದಕ್ಕೆ? ಹುರುಳಿಯಲ್ಲಿ ಇರ್ತದ್ರಿ. ಹುರುಳಿ ಸೋಯಾಬೀನ್ ಅಂತಾರ. ಸೋಯಾಬೀನ್, ಅದೇ ಹುಳಿ. ಅದಕ್ಕೆ ಮಳೆ ಜಾಸ್ತಿ ಆದ್ರೆ ಸ್ವಲ್ಪ ಅಲ್ಲೇದಲ್ಲಿ ಇದಾಕೈತಿ. ಹೈಟ್ ಅಂದ್ರ ಎದುರಾಗಂಗಿಲ್ರಿ ಅದು. ಅಲ್ಲೇದಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ಪರವಾಗಿಲ್ಲ, ನಡೀತಾ ಇದೆ. ಶೇಂಗಾಕ್ ನಡೀತೈತ್ರಿ ಮಳಿ. ಎಷ್ಟು ಬಿದ್ರೆ ನಡೀತೈತಿ. ಶೇಂಗಾಗ್ ನಡೀತದೆ. ಕಡ್ಲೆಕಾಯಿಗೆ ಏನ್ ತೊಂದರೆ ಇಲ್ಲ. ಕಡ್ಲೆಕಾಯಿನೂ ಹಂಗಾರೆ ಬೆಳಿತೀರಾ ನೀವು? ನೀವ್ ಎಷ್ಟು ಬೆಳಿತೀರಾ ಕಡ್ಲೆಕಾಯಿ? ಎಷ್ಟಿದೆ ನಿಮ್ದು? ನಾವೊಂದು 2.5 ಎಕರೆ 3 ಎಕರೆ 3 ಎಕರೆ ಕಡ್ಲೆಕಾಯಿ. ಇದು ಇಲ್ಲೇ ಕೊಟ್ಬಿಡ್ತೀರಾ ಇಲ್ಲ ಮಾರ್ಕೆಟಾ? ಇಲ್ಲೇ ಸೈಡ್ದವ್ರು ಹೋಯ್ತಾರ ಆ ಕಡೆ. ಅವರೇ ತಗೊಂಡ್ಬಿಡ್ತಾರಾ? ಕೆಜಿ 1 ಚೀಲ 2 ಚೀಲ ಹಿಂಗ. ಆ ತರದಲ್ಲಿ ಕೊಟ್ಬಿಡ್ತೀರಾ? ಕೆಜಿಗೆ ಅದು 150. ಹೌದಾ? ಅದೇ ನಮ್ ಕಡೆ ಸ್ವಲ್ಪ ಕಡಿಮೆ ಈಗ ಶೇಂಗಾ ಅದೆಲ್ಲ ಕಡಿಮೆ. ಈಗ ಕೃಷ್ಣಾ ನದಿ. ಅದ್ ಬಿಟ್ರೆ ಬೋರ್ ಹಾಕ್ಬೇಕು. ಬೋರ್ ಹಾಕ್ಬೇಕಿಲ್ಲ ನೀರ್ ಬೀಳುತ್ತಾ ಬೋರ್ಗೆ? ಬೋರ್ ಬೀಳುತ್ತೆ. ಒಂದ್ 500-600 ಕೊಡ್ತಾನೆ ಬೀಳುತ್ತೆ. ತಂಬಾಕು ಜಾಸ್ತಿ ಅಲ್ಲ ಇಲ್ಲಿ? ತಂಬಾಕುನ ಜಾಸ್ತಿ. ಕಡಿಮೆ ಒಂದ್ 2 ನೀರ್ ಕೊಟ್ರ ಬರ್ತೈತ್ರಿ ತಂಬಾಕು. ತಂಬಾಕುಗೆ ಜಾಸ್ತಿ ನೀರೇ ಬೇಕಾಗಿಲ್ಲ. ನೀರ್ ಬೇಕಾಗಿಲ್ಲ. ಮಳಿ ಸ್ವಲ್ಪ ಬರ್ತೈತ್ರಿ. ಜೋಳ ರೈಟ್ ಸಿಗುತ್ತಾ ಅದಕ್ಕೆ? ಅದಕ್ಕೂ ರೇಟ್ ಒಂದ್ ಕೆಜಿಗೆ 160, 200 ತನ. 200 ತನ ತರ. ಅದು ಒಣಗಿಸಿ ಕಿತ್ತು ಆಮೇಲೆ ಮಾರ್ಬೇಕಾ? ಒಂದ್ 3 ತಿಂಗಳ ಇರ್ತೈತ್ರಿ ಅದ. 3 ತಿಂಗಳ ಅದ ಕೂಡಲೇ ಕೊಯ್ಬೇಕ್ರಿ. ಅದನ್ನ ಹೋದ ಒಂದ್ 8 ದಿವಸ ಒಣಗಿಸ್ಬೇಕು. ಒಣಗಿಸಿ ಅದ ಕೂಡಲೇ ಎಲ್ಲ ಒಣಗ್ತೈತ್ರಿ. ಅದೇ ಎಲ್ಲ ಇದಾಗ್ಬಿಡ್ತದು. ಆಮೇಲೆ ಮಾರಾಟ.
ಅದನ್ನೆಲ್ಲ ಸ್ವಚ್ಛ ಮಾಡ್ಬೇಕ್ರಿ ಮೊದಲು ಮತ್ ಹೌದಾ ಕೆಲಸ ಬಾಳ ಇದ್ರಿ ಅದು ತಪ್ಪಾಕೋದು. ತಂಬಾಕೋದು. ಹಾ ಹಾ ಕಬ್ಬು ಬೆಳಿತಾರೆ ಇಲ್ಲಿ, ಕಬ್ಬು ಇದೆ. ಕಬ್ಬು ಬೆಳಿತಾರ್ರಿ. ಕಬ್ಬು ಜಾಸ್ತಿ ಕಬ್ಬು ಇರ್ತೈತಿ. ಹಾ ನೀರ್ ಇದ್ದವ್ರೆಲ್ಲ ಕಬ್ಬನ್ನ ಮಾಡ್ತಾರ್ರಿ. ನೀರಿದ್ದವರು, ಬೋರ್ ಹಾಕ್ಸ್ಕೊಂಡಿರೋರು, ನೀರಿದ್ದವರು ಕಬ್ಬು. ಅದ್ ಬಿಟ್ರೆ ಜೋಳ. ಕಬ್ಬು ಜೋಳ ಮೊದಲು ಹುರುಳಿ ಹಾಕ್ತಾರ. ಈ ಹ್ಮ್. ಜೂನ್ ಟೈಮ್ ಕದ್ರಿ ಹ್ಮ್ 3 ತಿಂಗಳ ಆದ ಕೂಡಲೇ ಹುರುಳಿ ತೆಗೆದು ಜೋಳ ಹಾಕ್ಬಿಡ್ತಾರ. ಜೋಳ ಹಾಕ್ಬಿಡ್ತಾರೆ. ಹಾ ಜೋಳಿಗೆ ನೀರ್ ಹಚ್ಚತ್ತಂಗಿಲ್ರಿ. ಹಾ ಹಾ ಅದು ಒಂದ್ ಎರಡ ನೀರ್ ಹಾ ಹಸಿರ ಬರ್ಬೇಕು.